ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇದೇ ಫಸ್ಟ್ ಮಾಡ್ತಾ ಇರೋದು. ಏನೇ ಹೊಸ ರೆಸಿಪಿ ಮಾಡಬೇಕಂದ್ರೆ ನಾನು ನನ್ನ ಮಮ್ಮಿ ಕೇಳಿ ಮಾಡೋದು. ಹಾಗಾಗಿ ಇವತ್ತು ಹೇಗೆ ಮಾಡೋದಂತ ಕೇಳಿಕೊಂಡು ನಾನು ಮಾಡ್ತಾ ಇದ್ದೆ. ನಾನು 2 ಬೌಲ್ ಶೇಂಗಾ ತೊಗೊಂಡಿದ್ದೆ ಮತ್ತು 1 ಬೌಲ್ ಬೆಲ್ಲ ತೊಗೊಂಡಿದ್ದೆ. ಸ್ವಲ್ಪ ಬಿಸಿ ಆರೋದು ಬಿಟ್ಟು ಮತ್ತು ಅದು ಪ್ರೆಸ್ ಮಾಡಿಕೊಂಡು ಎಲ್ಲ ಸಿಪ್ಪೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಲ್ಲ ಮತ್ತು ಶೇಂಗಾ ಕಾಳನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡ ತಕ್ಷಣ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡೆ. ಸ್ವಲ್ಪ ಸಾಫ್ಟ್ ಆಗುವಾಗ ಕಲಿಸ್ಕೊಂಡೆ. ಸ್ವಲ್ಪ ಹಿಟ್ಟು ನೆನೆಯೋವರೆಗೂ ಎಲ್ಲದನ್ನು ಉಂಡೆ ಮಾಡೋಷ್ಟರಲ್ಲಿಗೆ ಹಿಟ್ಟೆಲ್ಲ ಸಾಫ್ಟಾಗಿ ನೆನೆದೋಗಿದೆ. ಚೆನ್ನಾಗಿ ನೆಂದಿದೆ. ಹುಳಿ ಎಲ್ಲ ತಗೊಂಡೆ ಮೂರ್ಕ ಮಾಡ್ತೀವಲ್ವ, ಹಾಗೆ ಇದನ್ನು ಒಳಗಡೆ ಹಾಕಿ ಫುಲ್ ಕವರ್ ಮಾಡ್ಕೋಬೇಕು. ಒಳಗಡೆ ಇರೋದು ಕಾಣೆ ಇರುತ್ತೆ, ಫುಲ್ ಕವರ್ ಮಾಡ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೇಕು. ಎಲ್ಲದನ್ನು ನಾನು ಹಾಗೆ ಮಾಡಿ ಇಟ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಸಾಫ್ಟಾಗಿ ಉತ್ಕೋಬೇಕು. ರಫಾಗಿ ಉದ್ಬಿಟ್ರೆ ಎಲ್ಲ ಒಳಗಡೆ ಹೊರಗೆ ಬಂದೆಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಉತ್ಕೋಬೇಕು.